ವಿಜಯಲಕ್ಷ್ಮಿ ಸ್ಥಾನಕ್ಕೆ ಸ್ಕೆಚ್ ಹಾಕಿ ಮುನ್ನೆಲೆಗೆ ಬರ್ತಾ ಇದೆ ವಿಚಾರ. ವಿಜಯಲಕ್ಷ್ಮಿ ಬಳಿ ಇರೋದೆಲ್ಲ ನನಗೂ ಬೇಕು, ಸೇಮ್ ಡ್ರೆಸ್ಸು, ಸೇಮ್ ಒಡವೆ, ಕಾರು, ಎಲ್ಲದಕ್ಕೂ ಡಿಮ್ಯಾಂಡ್ ಇಟ್ಟಿದ್ಲು. ವಿಜಯಲಕ್ಷ್ಮಿ ರೇಂಜ್ ನನಗೂ ಬೇಕು ಅಂತ ಹೇಳ್ತಾ ಇದ್ಲಂತೆ ಪವಿತ್ರ ಗೌಡ. ವಿಜಯಲಕ್ಷ್ಮಿ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಅನ್ನ ಸಹಿಸ್ಲಿಲ್ಲ ಪವಿತ್ರ. ದರ್ಶನ್ ಮಡದಿ ವಿಜಯಲಕ್ಷ್ಮಿ ಫೋಟೋ ಹಾಕ್ತಿದ್ದ ಹಾಗೇನೆ ಪವಿತ್ರ ಬಳಿ ಕೂಡ ಇರ್ತಾ ಇತ್ತು ಅದೇ ರೀತಿಯ ಡ್ರೆಸ್, ಒಡವೆ, ಕಾರು. ವಿಜಯಲಕ್ಷ್ಮಿ ರೇಂಜ್ ರೋವರ್ ಕಾರ್ ತೆಗೆದುಕೊಳ್ತಾ ಇದ್ದ ಹಾಗೆ ದರ್ಶನ್ಗೆ ಒತ್ತಾಯ ಮಾಡಿ ತಾನು ರೇಂಜ್ ರೋವರ್ ಕಾರನ್ನ ತೆಗೆಸ್ಕೊಂಡಿದ್ಲು ಈ ಪವಿತ್ರ. ವಿಜಯಲಕ್ಷ್ಮಿ ತನ್ನ ಗೆಳತಿಯರ ಜೊತೆ ಕಾಟೇರ ಶೋ ಹಾಕಿಸ್ಕೊಂಡು ನೋಡಿದ್ದಾರೆ ಅಂತ ತಿಳಿದು ತಾನು ಅದೇ ಕೆಲಸವನ್ನ ಮಾಡಿದ್ಲು ಈ ಪವಿತ್ರ ಗೌಡ. ತನ್ನ ಗೆಳತಿಯರ ಜೊತೆಗೆ ಹೋಗಿ ಸಿನಿಮಾ ನೋಡಿರ್ತಾಳೆ ಪವಿತ್ರ. 13 ವರ್ಷಗಳ ನಂತರ ದುಬೈಗೆ ಹೋಗಿ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ರು ದರ್ಶನ್ ಮತ್ತು ವಿಜಯಲಕ್ಷ್ಮಿ ಮತ್ತು ಮಗ. ಇದನ್ನ ಸಹಿಸಿಕೊಳ್ಳಿಲ್ವಾ ಪವಿತ್ರ ಗೌಡ? ಯಾಕಂತಂದ್ರೆ ಇದಕ್ಕೆ ಪೂರಕವಾದ ಇನ್ನೇನೋ ಒಂದು ಪೋಸ್ಟ್ ಬರ್ತಾ ಇತ್ತು ಈಕೆ ವಾಲ್ ನಲ್ಲಿ ಅನ್ನೋದು. ಸೊ ವಿಜಯಲಕ್ಷ್ಮಿ ಏನ್ ಮಾಡ್ತಾರೋ ಅದೆಲ್ಲವನ್ನು ನಾನು ಮಾಡಬೇಕು ಅನ್ನೋದು. ಅಂದ್ರೆ ನನಗೂ ಆ ಅಧಿಕಾರ ಇದೆ, ಸೊ ನಾನು ಕೂಡ ಆ ಸ್ಥಾನದಲ್ಲಿ ಇದ್ದೀನಿ, ಅದ್ರ ಜನರು ಕೂಡ ತಿಳ್ಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪವಿತ್ರ ಗೌಡ ಮುಂದಾಗ್ತಾ ಇದ್ರು ಅನ್ನುವಂತಹ ಮಾಹಿತಿಗಳು ಇದೀಗ ಚರ್ಚೆ ಆಗ್ತಾ ಇದೆ. ಸೊ ಸ್ನೇಹಿತರ ಬಳಗದಿಂದಲೂ ಕೂಡ ಈ ತರದ ವಿಚಾರಗಳು ಕೇಳಿ ಬರ್ತಾ ಇದೆ. ಪವಿತ್ರ ಗೌಡ ಸೊ ವಿಜಯಲಕ್ಷ್ಮಿಗೆ ಏನೇನ್ ದೊರಕ್ತಾ ಇದೆಯೋ ಅದೆಲ್ಲವೂ ನನಗೂ ದೊರಕಬೇಕು, ನನಗೂ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲೇ ಮುಂದಾಗ್ತಾ ಇದ್ಲು. ಸೊ ಅವ್ರಿಗೆ ಏನೇನ್ ಡ್ರೆಸ್ ಹಾಕ್ತಾರೋ, ಯಾವ ಒಡವೆ ಇರುತ್ತೋ, ಯಾವ ಕಾರ್ ಇರುತ್ತೋ ಅದಕ್ಕಿಂತಲೂ ಹೆಚ್ಚಾಗಿ ಅಥವಾ ಅದೇ ರೇಂಜ್ಗೆ ನಾನು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ದರ್ಶನ್ ಜೊತೆಗೆ ಒತ್ತಾಯಿಸ್ತಾ ಇದ್ರಂತೆ ಪವಿತ್ರ ಗೌಡ. ಸೊ ವಿಜಯಲಕ್ಷ್ಮಿ ಸ್ಥಾನಕ್ಕೇನೆ ಸ್ಕೆಚ್ ಹಾಕಿದ್ಲ ಹಾಗಾದ್ರೆ ಈ ಪವಿತ್ರ ಗೌಡ ಅನ್ನೋ ವಿಚಾರ. ಅಂದ್ರೆ ಒಂದು ರೀತಿಯ ಕಾಂಪಿಟೇಷನ್ ಅಂತಾರಲ್ಲ ಹಂಗೆ. ಸೊ ಒಂದ್ ಕಡೆ ಹೇಳ್ತಾರೆ ದರ್ಶನ್ ಈ ಪವಿತ್ರ ಗೌಡ ಈಗಾಗಲೇ ಮದುವೆ ಆಗಿದ್ದಾರೆ ಅಂತ. ಬಟ್ ಏನೇ ಆದ್ರೂ ಕೂಡ ಇಬ್ಬರ ನಡುವೆ ಇದ್ದಂತಹ ಒಂದು ಅಸಮಾಧಾನದ ಇಡೀ ಅಂದ್ರೆ ಜಗತ್ತಿಗೆಲ್ಲ ಜಗಜ್ಜಾಹೀರಾಗಿದ್ದಂತೂ ಸತ್ಯ. ಇದೇ ವಿಜಯಲಕ್ಷ್ಮಿ ಪವಿತ್ರ ಗೌಡ ತನ್ನ ಮಾಜಿ ಗಂಡನ ಜೊತೆಗಿದ್ದಂತಹ ಫೋಟೋವನ್ನ ಹರಿಬಿಟ್ಟು ಸೊ ಬೇರೆಯವರ ಗಂಡನ ಜೊತೆಗಿರುವ ಫೋಟೋಗಳನ್ನ ಹರಿಬಿಡಬಾರ್ದು, ಸೊ ಈ ರೀತಿಯಾಗಿ ನಡ್ಕೊಳ್ಳೋದು ಸರಿಯಲ್ಲ ಅನ್ನೋದನ್ನ ನೇರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವಾರ್ನಿಂಗ್ ಕೂಡ ಕೊಟ್ಟಿದ್ರು ಪವಿತ್ರ ಗೌಡಗೆ. ಸೊ ಇದಾದ ನಂತರದಲ್ಲಿ ಪವಿತ್ರ ಗೌಡ ಕೂಡ ಇದಕ್ಕೆ ಉತ್ತರ ಕೊಟ್ಟಿದ್ರು. ಅದಕ್ಕೆ ಅಂದ್ರೆ 10 ವರ್ಷಗಳ ಒಂದು ಸೆಲೆಬ್ರೇಷನ್ ಅಥವಾ ಜೊತೆಗಿದ್ದಂತಹ ಫೋಟೋಗಳನ್ನ ಹರಿಬಿಟ್ಟ ನಂತರದಲ್ಲಿ ವಿಜಯಲಕ್ಷ್ಮಿ ನೇರವಾಗಿ ಇನ್ನೊಬ್ಬರ ಗಂಡನ ಜೊತೆಗಿರುವಂತಹ ಫೋಟೋಗಳನ್ನ ಹಾಕೋದು ಸರಿಯಲ್ಲ ಅನ್ನುವಂತಹ ವಾರ್ನಿಂಗ್ ಅನ್ನ ವಿಜಯಲಕ್ಷ್ಮಿ ಕೊಟ್ಟಿದ್ರು. ಈ ಇಬ್ಬರ ಜಗಳವಾಗಿ ಉಳಿದಿರ್ಲಿಲ್ಲ, ಇಡೀ ಜಗತ್ ಜಾಹೀರಾಗಿದ್ದು ಎಲ್ರಿಗೂ ಕೂಡ ಗೊತ್ತೇ ಇದೆ. ಇದು ಫ್ಯಾನ್ ವಾರ್ಗೂ ಕೂಡ ಕಾರಣ ಆಗಿತ್ತು ಇದೇ ವಿಚಾರ. ಈ ಕುರಿತು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶೋಧ ಪೂಜಾರಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಯಶೋಧ, ಇಬ್ಬರ ನಡುವಿನ ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ನಡುವಿನ ಮನಸ್ಸು ವೈಮನಸ್ಸು ಜಗಳವಾಗಿ ಅಂದ್ರೆ ಅದು ಗುಟ್ಟಾಗಿ ಉಳಿದಿರ್ಲಿಲ್ಲ, ಇಡೀ ಜಗತ್ ಜಾಹೀರಾಗಿತ್ತು. ಒಬ್ಬರ ಮೇಲೊಬ್ರು ಪೋಸ್ಟ್ ಗಳನ್ನ ಹಾಕೊಂಡು ವಾಗ್ದಾಳಿ ನಡೆಸ್ಕೊಳ್ತಾನೆ ಇದ್ರು. ಇತ್ತೀಚಿನ ದಿನಗಳಲ್ಲಿ ಅದು ಫ್ಯಾನ್ ವಾರ್ಗೂ ಕೂಡ ಕಾರಣ ಆಗಿತ್ತು. ಆದ್ರೆ ವಿಜಯಲಕ್ಷ್ಮಿ ರೇಂಜ್ಗೆ ತಾನೂ ಇರಬೇಕು ಅಂತ ಪವಿತ್ರ ಗೌಡ ಬಯಸ್ತಾ ಇದ್ಲು ಅನ್ನುವಂತಹ ಮಾಹಿತಿ ಇದೆ. ಡೀಟೇಲ್ಸ್ ನೋಡೋದಾದ್ರೆ ಎಸ್ ಶಿಲ್ಪ, ವಿಜಯಲಕ್ಷ್ಮಿ ಸ್ಥಾನಕ್ಕೆ ಪವಿತ್ರ ಗೌಡ ದೊಡ್ಡ ಮಟ್ಟದಲ್ಲೇ ಸ್ಕೆಚ್ ಅನ್ನ ಹಾಕ್ತಾ ಇದ್ರು ಅಂತ ಹೇಳ್ತಾರೆ. ಇಲ್ಲಿ ಗಮನಿಸಬಹುದು, ಒಂದು ಮೆಚ್ಚಬೇಕೇನಪ್ಪಾ ಅಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರಿಗೆ ಯಾವುದೇ ಸ್ಟಾರ್ಗಿರಿ ಇಲ್ಲದಂತಹ ಸಂದರ್ಭದಲ್ಲಿ ಮದುವೆಯಾದವರು. ಆ ಮನೆಯನ್ನ, ಆ ಮನೆತನವನ್ನ, ಅವರ ಬೆಳವಣಿಗೆಯನ್ನ ಹಿಂದೆ ನಿಂತು ಅವರನ್ನ ಈ ದೊಡ್ಡ ಮಟ್ಟಕ್ಕೆ ಸ್ಟಾರ್ ಅನ್ನ ಆಗಿಸಿದ್ದು ಅಂತ ಹೇಳಿದ್ರೆ ಅವರ ಪತ್ನಿ ವಿಜಯಲಕ್ಷ್ಮಿ. ಇಲ್ಲಿ ದರ್ಶನ್ ಅವರ ಯಶಸ್ಸಿನ ಹಿಂದೆ ಇದ್ದಂತಹ ಮಹಿಳೆ ಅಂತ ಬಂದ್ರೆ ಅವರ ತಾಯಿ ಮತ್ತು ವಿಜಯಲಕ್ಷ್ಮಿ ಅಂತ ಹೇಳಬಹುದು. ಇಲ್ಲಿ ವಿಜಯಲಕ್ಷ್ಮಿ ಹತ್ರ ಏನೆಲ್ಲ ಇದೆಯೋ ಅದು ತನಗೂ ಬೇಕು ಅಂತ ಹೇಳಿ ಪವಿತ್ರ ಗೌಡ ಪಟ್ಟನ್ನ ಹೇಳಿತಾ ಇದ್ರಂತೆ. ಇದು ಈಗ ಗೊತ್ತಾಗಿರುವಂತ ವಿಚಾರ ಅಲ್ಲ. ಈಗ ನಮ್ಮ ಮಟ್ಟದಲ್ಲಿ ಮೊದ್ಲೇ ಗೊತ್ತಿತ್ತು ನಮ್ಗೆಲ್ಲ, ಈ ತರ ಅವ್ರು ಏನಾದ್ರು ಗೋಲ್ಡ್ ತಗೊಂಡ್ರೆ ಇವ್ರಿಗೂ ಕೊಡಿಸ್ಬೇಕು, ಅಥವಾ ಅವ್ರೇನಾದ್ರು ಕಾರ್ ತಗೊಂಡ್ರೆ ಅದನ್ನೇ ಈಕೆಯೂ ಡಿಮ್ಯಾಂಡ್ ಮಾಡುತ್ತೆ, ಅಥವಾ ಅವ್ರ ಹತ್ರ ಏನಾದ್ರು ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿದ್ರೆ ಈಕೆಯೂ ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಕರಾರು ಎತ್ತುತ್ತಾ ಇದ್ಲು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಜನ ಎಲ್ರು ಕೂಡ ಮಾತಾಡ್ಕೊಂಡದ್ದು. ದರ್ಶನ್ ಮಾಡಿದ ವಿಜಯಲಕ್ಷ್ಮಿ ಫೋಟೋ ಹಾಕ್ತಿದ್ದ ಹಾಗೆ ಪವಿತ್ರ ಬಳಿಯೂ ಇರ್ತಿತ್ತು ಅದೇ ರೀತಿಯ ಡ್ರೆಸ್ ಮತ್ತೆ ಒಡವೆ ಮತ್ತೆ ಕಾರ್ ಅನ್ನೋದನ್ನ ಕೂಡ ಇಲ್ಲಿ ನೋಡಬಹುದು. ವಿಜಯಲಕ್ಷ್ಮಿ ರೇಂಜ್
ರೇಂಜ್ ರೋವರ್ ಕಾರ್ ತೆಗೆದುಕೊಳ್ತಾ ಇದ್ದ ಹಾಗೆ ದರ್ಶನ್ಗೆ ಒತ್ತಾಯಿಸಿ ರೇಂಜ್ ರೋವರ್ ಅನ್ನ ತೆಕ್ಕೊಡಿ ಅಂತ ಹೇಳಿ ಪವಿತ್ರ ಕೂಡ ತೆಗೆದುಕೊಂಡಿದ್ರು. ಅದಾದ ಬಳಿಕ ವಿಜಯಲಕ್ಷ್ಮಿ ತನ್ನ ಗೆಳತಿಯರ ಜೊತೆ ಕಾಟೇರ ಶೋ ಹಾಕಿಸ್ಕೊಂಡು ಕಾಟೇರ ಶೋಗೆ ಗೆಳತಿಯರ ಜೊತೆ ಹೋಗಿ ಸಿನಿಮಾವನ್ನ ನೋಡ್ತಾರೆ. ಅದನ್ನ ತಿಳಿದು ವಿಜಯಲಕ್ಷ್ಮಿ ಕೂಡ ಅದನ್ನ ತಿಳಿದು ಪವಿತ್ರ ಗೌಡ ಕೂಡ ತನ್ನ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಸಿನಿಮಾ ನೋಡೋದಕ್ಕೆ ಹೋಗ್ತಾರೆ. ತನ್ನ ಗೆಳತಿಯರ ಜೊತೆ ಹೋಗಿ ಅವರು ಕೂಡ ಸಿನಿಮಾವನ್ನ ನೋಡಿ ಸದ್ದು ಮಾಡ್ತಾರೆ. 13 ವರ್ಷಗಳ ನಂತರ ದುಬೈಗೆ ಹೋಗಿ ವೆಡ್ಡಿಂಗ್ ಆನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ರು ದರ್ಶನ್ ಮತ್ತೆ ವಿಜಯಲಕ್ಷ್ಮಿ. ಅದನ್ನು ಕೂಡ ಪವಿತ್ರ ಗೌಡ ಸಹಿಸಿಕೊಳ್ಳಲಿಲ್ಲ. ಆ ಸಂದರ್ಭದಲ್ಲೇ ಅವರ ವೆಡ್ಡಿಂಗ್ ಆನಿವರ್ಸರಿ ಸಂದರ್ಭದಲ್ಲಿ ನೀವು ಕೂಡ ಗಮನಿಸಬಹುದು, ಕರ್ಮ ರಿಟರ್ನ್ಸ್ ಅನ್ನುವಂತ ಒಂದು ದರ್ಶನ್ ಅವರು ಖಾಸಗಿ ವಾಹಿನಿಗೆ ಕೊಟ್ಟಂತಹ ಒಂದು ಪೋಸ್ಟ್ ಇಂಟರ್ವ್ಯೂ ನ ತಗೊಂಡು ಪೋಸ್ಟ್ ಮಾಡಿ ಕರ್ಮ ರಿಟರ್ನ್ಸ್ ಅನ್ನೋ ರೀತಿಯಲ್ಲಿ ಅದನ್ನ ಅವರ ಸ್ಟೋರಿಯಲ್ಲಿ ಹಾಕೊಂಡಿದ್ರು. ಅದು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದಾಗಿತ್ತು. ಇಲ್ಲಿ ವಿಜಯಲಕ್ಷ್ಮಿಗೆ ಏನೇ ಮಾಡಿದ್ರು ಕೂಡ ಪವಿತ್ರ ಗೌಡ ತನಗೂ ಮಾಡಬೇಕು ಅಂತ ಹೇಳಿ ದರ್ಶನ್ ಅವ್ರ ಕಿರಿಕ್ ತೆಗಿತಾ ಇದ್ರಂತೆ. ಜೊತೆಗೆ ಈಗ ಏನಾಯ್ತು, ಒಂದಷ್ಟು ದಿನಗಳಿಂದ ಈ ರೇಣುಕಾಸ್ವಾಮಿ ವಿಚಾರವನ್ನ ಹೇಳಿದಾಗ್ಲೂ ಕೂಡ ನಿನ್ ಸ್ಟಾರ್ ಗಿರಿ ಎಲ್ಲೋಯ್ತು ಅಂತ ಕೂಡ ಪವಿತ್ರ ಗೌಡ ಪ್ರಶ್ನೆ ಮಾಡಿದ್ರಂತೆ. ನಿನ್ಗೇನು ಮಾಡೋದಕ್ಕಾಗಲ್ಲ, ನೀನ್ ನನ್ಗೋಸ್ಕರ ಏನ್ ಮಾಡಿದ್ಯಾ ಅನ್ನೋ ತರ ಪ್ರಶ್ನೆಯನ್ನ ಕೂಡ ಆಕೆ ಕೇಳಿದ್ಲು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಶಿಲ್ಪ, ಓಕೆ, ಧನ್ಯವಾದ ಯಶೋಧ ಡೀಟೇಲ್ಸ್ಗಾಗಿ. ನೋಡ್ತಾ ಇದೀವಿ, ವಿಜಯಲಕ್ಷ್ಮಿ ಮತ್ತು ಪವಿತ್ರ ಗೌಡ ಇಬ್ಬರ ನಡುವಿನ ಮುನಿಸೇನಿತ್ತು, ಜಗಳ ಏನಿತ್ತು, ಅದು ಕೇವಲ ಗುಟ್ಟಾಗಿ ಉಳಿದಿರಲಿಲ್ಲ, ಜಗತ್ ಜಾಹೀರಾಗಿತ್ತು. ಸೊ ಇದೇ ವಿಚಾರ ಅಂದ್ರೆ ಅತಿಯಾದ ಒಂದು ಅಂದ್ರೆ ಏನು ಪವಿತ್ರ ಗೌಡನನ್ನ ಅಂದ್ರೆ ಎಲ್ಲದಕ್ಕೂ ಕೂಡ ಸಪೋರ್ಟ್ ಮಾಡ್ಕೊಂಡು ಬಂದ ದರ್ಶನ್ ಸೊ ಈ ಒಂದು ಕಾರಣಕ್ಕೋಸ್ಕರ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಬಂದಂತಹ ಈ ಮೆಸೇಜ್ ನಿಂದಾಗಿನೇ ಕೆಂಡ ಕಾರಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಅದೇ ಒಂದು ಮರ್ಡರ್ಗೂ ಕೂಡ ಲೀಡ್ ಮಾಡಿತ್ತು ಅನ್ನೋದನ್ನು ಕೂಡ ನಾವೀಗಾಗಲೇ ಗಮನಿಸ್ತಾ ಇದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.